ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಚಂದನಾ ಶೆಟ್ಟಿ. ಖಾತಾ ಇದು ಪ್ರಾಪರ್ಟಿಗೆ ಒಂದು ರೀತಿ ಗ್ಯಾರಂಟಿ ಇದ್ದಂತೆ. ಹೀಗಾಗಿ ಸರ್ಕಾರ ಈ ಬಗ್ಗೆ ಮಹತ್ವದ ಹೆಜ್ಜೆ ಇಟ್ಟಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳ ಆಸ್ತಿ ಮಾಲೀಕರಿಗೆ ಭೂ ದಾಖಲೆಗಳನ್ನು ಸುರಕ್ಷಿತವಾಗಿಟ್ಕೊಳ್ಳೋಕೆ ಹಾಗೆ ವಂಚನೆಯಿಂದ ತಪ್ಪಿಸಿಕೊಳ್ಳೋ ಸಲುವಾಗಿ ಆಸ್ತಿ ದಾಖಲೆಗಳನ್ನು ಸ್ಕ್ಯಾನ್ ಹಾಗೂ ಡಿಜಿಟಲೀಕರಣ ಮಾಡೋಕೆ ಅವಕಾಶ ಕಲ್ಪಿಸಿಕೊಡ್ತಾ ಇದೆ. ಹೌದು, ರಾಜಧಾನಿ ಬೆಂಗಳೂರಲ್ಲಿ ಈ ಖಾತಾ ವಿತರಣೆ, ಭೂ ಖಾತಾ ಪರಿವರ್ತನೆ ಪ್ರಕ್ರಿಯೆಗೆ ವೇಗ ನೀಡಲಾಗಿದೆ. ಮೇ 16ರಿಂದ ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನಕ್ಕೆ ಚಾಲನೆ ಸಿಕ್ಕಿದ್ದು, ತಪ್ಪುಗಳ ತಿದ್ದುಪಡಿ, ಈ ಖಾತಾಗೆ ಪರಿವರ್ತನೆ, ಹೀಗೆ ವಿವಿಧ ಆಸ್ತಿ ದಾಖಲೆಗಳ ಸೇವೆ ನೀಡೋಕೆ ಪ್ರತಿ ವಾರ ನಗರದ 5 ಪಾಲಿಕೆಗಳ ವ್ಯಾಪ್ತಿಗಳ 52 ಸ್ಥಳಗಳಲ್ಲಿ ಪ್ರತಿ ಕೇಂದ್ರದಲ್ಲೂ 200 ಈ ಖಾತಾ ವಿತರಣೆ ಮಾಡೋಕೆ ನಿರ್ಧಾರ ಮಾಡಲಾಗಿದೆ. ಇನ್ನು ಬಿ ಖಾತಾದಿಂದ ಎ ಖಾತಾ ಪರಿವರ್ತಿಸಿಕೊಳ್ಳೋ ನಗರದ ಕಟ್ಟಡ ಮಾಲೀಕರಿಗೂ ಇದೊಂದು ಉತ್ತಮ ಅವಕಾಶ ಅನ್ಬೋದು. ಅವರು ನಿಯಮದಂತೆ ಖಾತೆ ಬದಲಾವಣೆಗಾಗಿ 5% ಗೈಡೆನ್ಸ್ ವ್ಯಾಲ್ಯೂ ಬದಲಾಗಿ ಜಸ್ಟ್ 2% ಮಾತ್ರ ಪಾವತಿಸುವಂತೆ ಅವಕಾಶ ನೀಡಲಾಗಿದೆ. ಮುಂದಿನ 100 ದಿನಗಳವರೆಗೆ ಈ ಸೇವೆ ಲಭ್ಯ ಇರುತ್ತೆ ಅಂತ ಜಿಬಿಎ ಮಾಹಿತಿ ಕೊಟ್ಟಿದೆ. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ 50 ಕಡೆಗಳಲ್ಲಿ ಈ ಖಾತಾ ಮೇಳ ನಡೆಸಲಿದ್ದಾರೆ. ಸುಮಾರು 25 ಲಕ್ಷ ಖಾತಾಗಳನ್ನ ಈ ಖಾತಾ ವ್ಯಾಪ್ತಿಗೆ ತರೋದಕ್ಕೆ ಮುಂದಾಗಿದ್ದಾರೆ. ಮೇ 16ರ ನಂತರ ಪ್ರತಿ ಶನಿವಾರ ಈ ಖಾತಾ ಮೇಳ ನಡೆಸಲಿದ್ದು, ಬೆಂಗಳೂರಿಗರು ಅಗತ್ಯ ದಾಖಲೆಗಳನ್ನು ತೆಗೆದುಕೊಂಡು ಈ ಖಾತಾಗೆ ಅರ್ಜಿ ಅಪ್ಲೈ ಮಾಡಿ ಈ ಖಾತಾವನ್ನ ಪಡಿಬಹುದು. ಈಗಾಗಲೇ 10 ಲಕ್ಷ ಈ ಖಾತಾಗಳನ್ನ ವಿತರಣೆ ಮಾಡಲಾಗಿದೆಯಂತೆ. ಈ ಖಾತಾ ಮೇಳದಲ್ಲಿ ನೇರವಾಗಿ ಸಾರ್ವಜನಿಕರೇ ಈ ಖಾತಾವನ್ನ ಪಡಿಬಹುದು. ಯಾವುದೇ ಮಧ್ಯವರ್ತಿಗಳ ಕಾಟ ಇರಲ್ಲ, ಲಂಚಕ್ಕೆ ಬೇಡಿಕೆ ಇರಲ್ಲ. ಹಾಗಾದ್ರೆ ಯಾವೆಲ್ಲ ದಾಖಲಾತಿ ಬೇಕು ಗೊತ್ತಾ? ಸೇಲ್ ಡೀಡ್ ಅಥವಾ ಟೈಟಲ್ ಡೀಡ್, ಪ್ರಾಪರ್ಟಿ ಟ್ಯಾಕ್ಸ್ ರಸೀದಿ, SAS ಪ್ರಾಪರ್ಟಿ ಟ್ಯಾಕ್ಸ್ ಐಡಿ, ಆಧಾರ್ ಕಾರ್ಡ್ ಮತ್ತು KYC ಆಗಿದ್ರೆ ಒಳ್ಳೆಯದು. ಇಸಿ, ಬೆಸ್ಕಾಂ ಬಿಲ್, ಆಸ್ತಿಯ GPS ಲೊಕೇಶನ್, ಇದಿಷ್ಟು ದಾಖಲಾತಿಗಳು ಬೇಕಾಗುತ್ತೆ. ಸೊ ನೀವು ಬೇಗ ಈ ಅವಕಾಶವನ್ನ ಉಪಯೋಗಿಸಿಕೊಳ್ಳಿ, ನಿಮ್ಮ ಆಸ್ತಿಯನ್ನ ಭದ್ರಪಡಿಸಿಕೊಳ್ಳಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.